ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಇದ್ದಕ್ಕಿದ್ದಂಗೆ ಆಕಾಶದಿಂದ ಒಂದು ವಿಚಿತ್ರವಾದ ಬಲೂನ್ ಮನೆ ಮೇಲೆ ಬಿದ್ದುಬಿಟ್ರೆ ಹೇಗಿರುತ್ತೆ? ಕೇವಲ ಬಲೂನ್ ಅಲ್ಲ, ಏನೇನೋ ಒಂದು ಯಂತ್ರದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವಸ್ತು. ಸೊ ಜನ ಆತಂಕಗೊಂಡಿದ್ದಾರೆ. ಆಕಾಶದಿಂದ ಬಿದ್ದ ಬೃಹತ್ ಗಾತ್ರದ ಬಲೂನ್ ಅನ್ನ ನೋಡಿ ಹುಮ್ನಾಬಾದ್ ತಾಲೂಕಿನ ಜನಸಂಗಿ ಗ್ರಾಮಸ್ಥರಲ್ಲಿ ಈ ಆತಂಕ ಹೆಚ್ಚಾಗಿದೆ. ಮನೆ ಮೇಲೆ ಈ ತರ ಒಂದು ಬಲೂನ್ ಬಂದು ಬಿದ್ದಿದೆ. ಗ್ರಾಮಸ್ಥರು ಅದನ್ನ ನೋಡಿ ಶಾಕ್ ಆಗಿದ್ದಾರೆ. ಒಂದು ಬೃಹತ್ ಮಷೀನ್ ಇದೆ, ಅದಕ್ಕೆ ಬಲೂನ್ ಅಟ್ಯಾಚ್ ಆಗಿದೆ. ಆ ತರದ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ವಸ್ತು ಏನದು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದರಲ್ಲಿ ಕನ್ನಡದಲ್ಲಿ ಬರೆದಿರುವ ಒಂದು ಪತ್ರ ಕೂಡ ಇದೆ. ಆ ಪತ್ರದ ಜೊತೆ ಬಂದು ಆ ಮನೆ ಮೇಲೆ ಬಿದ್ದಿದೆ. ಅದು ಮಷೀನ್ ನಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಹಾಗಾಗಿ ಆತಂಕ ಹೆಚ್ಚಿದೆ. ಇದರ ಸರ್ ನಮ್ಮ ಹೆಣ್ಮಕ್ಳು ಸ್ಯಾಟಲೈಟ್ ಪೇಲೋಡ್ ಬಲೂನ್ ಇದು ಬಿದ್ದಿರೋದ್ರಿಂದ ಅಲ್ಲಿ ಜನರಲ್ಲಿ ಆತಂಕ ಉಂಟಾಗಿದೆ. ಸೈಫರ್ ಕಂಪನಿಯ ಸ್ಯಾಟಲೈಟ್ ಪೇಲೋಡ್ ಬಲೂನ್ ಲ್ಯಾಂಡ್ ಆಗಿದೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಲಾಂಚ್ ಮಾಡಿದ್ದಂತಹ ಒಂದು ಬಲೂನ್ ಆಗಿತ್ತು. ಇದು ಹವಾಮಾನ ಅಧ್ಯಯನಕ್ಕಾಗಿ ಹೈದರಾಬಾದ್ನಿಂದ ಇದನ್ನು ಉಡಾವಣೆ ಮಾಡಲಾಗಿತ್ತು. ನಿನ್ನೆ ರಾತ್ರಿ 10 ಗಂಟೆಗೆ ಈ ಬಲೂನ್ ಅನ್ನ ಉಡಾವಣೆ ಮಾಡಲಾಗಿತ್ತು. ಹವಾಮಾನವನ್ನ ಅಧ್ಯಯನ ಮಾಡೋ ಉದ್ದೇಶದಿಂದ ಬಲೂನ್ನಿಂದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಅಂತ ಟಾಟಾ ವಿಜ್ಞಾನಿಗಳಿಗೆ ಬರ್ತಾ ಇದ್ದಾರೆ. ಬಿದ್ದಿದ್ ಯಾಕೆ ಅಂತ. ಅದರಲ್ಲಿ ಕನ್ನಡದಲ್ಲಿ ಬರೆದಿರೋ ಪತ್ರ ಪಾಯಿಂಟ್ಸ್ ಅಟ್ಯಾಚ್ ಆಗಿರೋದು ವಿಶೇಷ. ಈ ಬಲೂನ್ ಅಪಾಯ ಅಲ್ಲ ಅಂತ ತಿಳಿತಾ ಇದ್ದ ಹಾಗೇನೆ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಅಧ್ಯಯನದ ಅಡಿಯಲ್ಲಿ ಸಂಶೋಧನಾ ಸ್ಯಾಟಲೈಟ್ ಪೇಲೋಡ್ ಆಗಿರುವಂತಹ ಮಾಹಿತಿ ಸಿಕ್ಕಿದೆ. ಹವಾಮಾನದ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಅಂತ ಬಿಟ್ಟಿದ್ದಂತಹ ಬಲೂನ್ ಇದು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಇದ್ದಕ್ಕಿದ್ದಂಗೆ ಆಕಾಶದಿಂದ ಒಂದು ವಿಚಿತ್ರವಾದ ಬಲೂನ್ ಮನೆ ಮೇಲೆ ಬಿದ್ದುಬಿಟ್ರೆ ಹೇಗಿರುತ್ತೆ? ಕೇವಲ ಬಲೂನ್ ಅಲ್ಲ, ಏನೇನೋ ಒಂದು ಯಂತ್ರದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವಸ್ತು. ಸೊ ಜನ ಆತಂಕಗೊಂಡಿದ್ದಾರೆ. ಆಕಾಶದಿಂದ ಬಿದ್ದ ಬೃಹತ್ ಗಾತ್ರದ ಬಲೂನ್ ಅನ್ನ ನೋಡಿ ಹುಮ್ನಾಬಾದ್ ತಾಲೂಕಿನ ಜನಸಂಗಿ ಗ್ರಾಮಸ್ಥರಲ್ಲಿ ಈ ಆತಂಕ ಹೆಚ್ಚಾಗಿದೆ. ಮನೆ ಮೇಲೆ ಈ ತರ ಒಂದು ಬಲೂನ್ ಬಂದು ಬಿದ್ದಿದೆ. ಗ್ರಾಮಸ್ಥರು ಅದನ್ನ ನೋಡಿ ಶಾಕ್ ಆಗಿದ್ದಾರೆ. ಒಂದು ಬೃಹತ್ ಮಷೀನ್ ಇದೆ, ಅದಕ್ಕೆ ಬಲೂನ್ ಅಟ್ಯಾಚ್ ಆಗಿದೆ. ಆ ತರದ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ವಸ್ತು ಏನದು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದರಲ್ಲಿ ಕನ್ನಡದಲ್ಲಿ ಬರೆದಿರುವ ಒಂದು ಪತ್ರ ಕೂಡ ಇದೆ. ಆ ಪತ್ರದ ಜೊತೆ ಬಂದು ಆ ಮನೆ ಮೇಲೆ ಬಿದ್ದಿದೆ. ಅದು ಮಷೀನ್ ನಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಹಾಗಾಗಿ ಆತಂಕ ಹೆಚ್ಚಿದೆ. ಇದರ ಸರ್ ನಮ್ಮ ಹೆಣ್ಮಕ್ಳು ಸ್ಯಾಟಲೈಟ್ ಪೇಲೋಡ್ ಬಲೂನ್ ಇದು ಬಿದ್ದಿರೋದ್ರಿಂದ ಅಲ್ಲಿ ಜನರಲ್ಲಿ ಆತಂಕ ಉಂಟಾಗಿದೆ. ಸೈಫರ್ ಕಂಪನಿಯ ಸ್ಯಾಟಲೈಟ್ ಪೇಲೋಡ್ ಬಲೂನ್ ಲ್ಯಾಂಡ್ ಆಗಿದೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಲಾಂಚ್ ಮಾಡಿದ್ದಂತಹ ಒಂದು ಬಲೂನ್ ಆಗಿತ್ತು. ಇದು ಹವಾಮಾನ ಅಧ್ಯಯನಕ್ಕಾಗಿ ಹೈದರಾಬಾದ್ನಿಂದ ಇದನ್ನು ಉಡಾವಣೆ ಮಾಡಲಾಗಿತ್ತು. ನಿನ್ನೆ ರಾತ್ರಿ 10 ಗಂಟೆಗೆ ಈ ಬಲೂನ್ ಅನ್ನ ಉಡಾವಣೆ ಮಾಡಲಾಗಿತ್ತು. ಹವಾಮಾನವನ್ನ ಅಧ್ಯಯನ ಮಾಡೋ ಉದ್ದೇಶದಿಂದ
ಬಲೂನ್ನಿಂದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಅಂತ ಟಾಟಾ ವಿಜ್ಞಾನಿಗಳಿಗೆ ಬರ್ತಾ ಇದ್ದಾರೆ. ಬಿದ್ದಿದ್ ಯಾಕೆ ಅಂತ ಅದರಲ್ಲಿ ಕನ್ನಡದಲ್ಲಿ ಬರೆದಿರೋ ಪತ್ರ ಪಾಯಿಂಟ್ಸ್ ಅಟ್ಯಾಚ್ ಆಗಿರೋದು ವಿಶೇಷ. ಈ ಬಲೂನ್ ಅಪಾಯ ಅಲ್ಲ ಅಂತ ತಿಳಿತಾ ಇದ್ದ ಹಾಗೇನೆ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಅಧ್ಯಯನದ ಅಡಿಯಲ್ಲಿ ಸಂಶೋಧನಾ ಸ್ಯಾಟಲೈಟ್ ಪೇಲೋಡ್ ಆಗಿರುವಂತಹ ಮಾಹಿತಿ ಸಿಕ್ಕಿದೆ. ಹವಾಮಾನದ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಅಂತ ಬಿಟ್ಟಿದ್ದಂತಹ ಬಲೂನ್ ಇದು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಇದ್ದಕ್ಕಿದ್ದಂಗೆ ಆಕಾಶದಿಂದ ಒಂದು ವಿಚಿತ್ರವಾದ ಬಲೂನ್ ಮನೆ ಮೇಲೆ ಬಿದ್ದು ಬಿಟ್ರೆ ಹೇಗಿರುತ್ತೆ? ಕೇವಲ ಬಲೂನ್ ಅಲ್ಲ, ಏನೇನೋ ಒಂದು ಯಂತ್ರದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವಸ್ತು. ಸೊ ಜನ ಆತಂಕಗೊಂಡಿದ್ದಾರೆ. ಆಕಾಶದಿಂದ ಬಿದ್ದ ಬೃಹತ್ ಗಾತ್ರದ ಬಲೂನ್ ಅನ್ನ ನೋಡಿ ಹುಮ್ನಾಬಾದ್ ತಾಲೂಕಿನ ಜನಸಂಗಿ ಗ್ರಾಮಸ್ಥರಲ್ಲಿ ಈ ಆತಂಕ ಹೆಚ್ಚಾಗಿದೆ. ಮನೆ ಮೇಲೆ ಈ ತರ ಒಂದು ಬಲೂನ್ ಬಂದು ಬಿದ್ದಿದೆ. ಗ್ರಾಮಸ್ಥರು ಅದನ್ನ ನೋಡಿ ಶಾಕ್ ಆಗಿದ್ದಾರೆ. ಒಂದು ಬೃಹತ್ ಮಷೀನ್ ಇದೆ, ಅದಕ್ಕೆ ಬಲೂನ್ ಅಟ್ಯಾಚ್ ಆಗಿದೆ. ಆ ತರದ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ವಸ್ತು ಏನದು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದರಲ್ಲಿ ಕನ್ನಡದಲ್ಲಿ ಬರೆದಿರುವ ಒಂದು ಪತ್ರ ಕೂಡ ಇದೆ. ಆ ಪತ್ರದ ಜೊತೆ ಬಂದು ಆ ಮನೆ ಮೇಲೆ ಬಿದ್ದಿದೆ. ಅದು ಮಷೀನ್ ನಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಹಾಗಾಗಿ ಆತಂಕ ಹೆಚ್ಚಿದೆ. ಇದಾರೆ ಸರ್ ನಮ್ಮ ಹೆಣ್ಮಕ್ಳು. ಸ್ಯಾಟಲೈಟ್ ಪೇಲೋಡ್ ಬಲೂನ್ ಇದು ಬಿದ್ದಿರೋದ್ರಿಂದ ಅಲ್ಲಿ ಜನರಲ್ಲಿ ಆತಂಕ ಉಂಟಾಗಿದೆ. ಸೈಫರ್ ಕಂಪನಿಯ ಸ್ಯಾಟಲೈಟ್ ಪೇಲೋಡ್ ಬಲೂನ್ ಲ್ಯಾಂಡ್ ಆಗಿದೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಲಾಂಚ್ ಮಾಡಿದ್ದಂತಹ ಒಂದು ಬಲೂನ್ ಆಗಿತ್ತು. ಇದು ಹವಾಮಾನ ಅಧ್ಯಯನಕ್ಕಾಗಿ ಹೈದರಾಬಾದ್ನಿಂದ ಇದನ್ನು ಉಡಾವಣೆ ಮಾಡಲಾಗಿತ್ತು. ನಿನ್ನೆ ರಾತ್ರಿ 10 ಗಂಟೆಗೆ ಈ ಬಲೂನ್ ಅನ್ನ ಉಡಾವಣೆ ಮಾಡಲಾಗಿತ್ತು. ಹವಾಮಾನವನ್ನ ಅಧ್ಯಯನ ಮಾಡೋ ಉದ್ದೇಶದಿಂದ ಬಲೂನ್ನಿಂದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಅಂತ ಟಾಟಾ ವಿಜ್ಞಾನಿಗಳಿಗೆ ಬರ್ತಾ ಇದ್ದಾರೆ. ಬಿದ್ದಿದ್ ಯಾಕೆ ಅಂತ ಅದರಲ್ಲಿ ಕನ್ನಡದಲ್ಲಿ ಬರೆದಿರೋ ಪತ್ರ ಪಾಯಿಂಟ್ಸ್ ಅಟ್ಯಾಚ್ ಆಗಿರೋದು ವಿಶೇಷ. ಈ ಬಲೂನ್ ಅಪಾಯ ಅಲ್ಲ ಅಂತ ತಿಳಿತಾ ಇದ್ದ ಹಾಗೇನೆ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಅಧ್ಯಯನದ ಅಡಿಯಲ್ಲಿ ಸಂಶೋಧನಾ ಸ್ಯಾಟಲೈಟ್ ಪೇಲೋಡ್ ಆಗಿರುವಂತಹ ಮಾಹಿತಿ ಸಿಕ್ಕಿದೆ. ಹವಾಮಾನದ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಅಂತ ಬಿಟ್ಟಿದ್ದಂತಹ ಬಲೂನ್ ಇದು.